ಹೇಳಿ. ರಾಷ್ಟ್ರೀಯ ಅಧ್ಯಕ್ಷ ಬಂದರು, ಏನೆಲ್ಲ ಇಂದು ನಮ್ಮ ಬೆಂಗಳೂರಿನ ಏನು ರಾಜ್ಯ ಕಾರ್ಯಾಲಯದಲ್ಲಿದೆ, ನಮ್ಮ ನೂತನವಾಗಿ ನೇಮಕಗೊಂಡಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ನಿತಿನ್ ನಬೀನ್ಜಿ ಅವರು ಆಗಮಿಸಿ ಈ ಇಡೀ ರಾಷ್ಟ್ರವನ್ನು ಈ ಒಂದು ಪ್ರಶಿಕ್ಷಣ ದೃಷ್ಟಿಯಿಂದ ಅವರು ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ನಮ್ಮ ಪ್ರಶಿಕ್ಷಣ ವರ್ಗ ನಮ್ಮ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಅದರ ಒಂದು ರಿವ್ಯೂ ತಗೊಳ್ಳೋ ದೃಷ್ಟಿಯಲ್ಲಿ ಬಂದಿರತಕ್ಕಂಥದ್ದು. ಇದು ನಿರ್ದಿಷ್ಟವಾಗಿ ಸಂಘಟನಾ ಸಭೆ ಈ ಪ್ರಶಿಕ್ಷಣ ದೃಷ್ಟಿಯಿಂದ ಅವರಿಗೆ ಬಂದಿರತಕ್ಕಂಥದ್ದು, ಮೊದಲನೇ ಬಾರಿ ಬಂದಿರತಕ್ಕಂಥದ್ದು. ಅವರ ಎಲ್ಲ ಒಳ್ಳೆ ಒಂದು ರೀತಿಯಲ್ಲಿ ನಮಗೆಲ್ಲರಿಗೂ ಪ್ರೇರಣೆ ಕೊಟ್ಟಿದೆ. ಅವರ ಒಂದು ಇವತ್ತು ಬೆಂಗಳೂರು ಮತ್ತು ನಂತರ ನಮ್ಮ ಕರ್ನಾಟಕ ಏನು ಪ್ರವಾಸ ಇದೆ, ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಕೂಡ ಮುಂದುವರಿತೀವಿ. ಭಾರತೀಯ ಜನತಾ ಪಾರ್ಟಿ ಒಂದು 2028ಗೆ ಸಿದ್ಧ ಆಗೋದಕ್ಕೆ ಇವತ್ತು ಎಲ್ಲ ರೀತಿಯ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ನನಗೇನು ಮಾಹಿತಿ ಇಲ್ಲ. ಯಾರು ನೋಡಿ, ಇವತ್ತು ಈ ವೋಟ್ ಚೋರಿ ಏನು ನಿರೂಪಣೆ ಇದೆ ಕಾಂಗ್ರೆಸ್ದು, ಇದು ಆಗಲೇ ನಾವು ಅದನ್ನ ಡಿಸ್ಪ್ರೂವ್ ಮಾಡಿ ಹಲವಾರು ರೀತಿಯಲ್ಲಿ ಸಂಸತ್ನಲ್ಲೂ ಕೂಡ ಇದರ ಚರ್ಚೆ ಆಗಿದೆ. ಎಲ್ಲ ಕೂಡ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಇದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ. ಇವತ್ತು ಕಾಂಗ್ರೆಸ್ಸು ರಾಷ್ಟ್ರಾದ್ಯಂತ ಒಂದು ಏನು ಚುನಾವಣೆಗಳಲ್ಲಿ ಸೋಲ್ತಾ ಇರ್ತಕ್ಕಂಥದ್ದು ಎಲ್ಲರೂ ಗಮನಿಸಿದಿರಿ. ಇವತ್ತು ಅವ್ರಿಗೆ ಯಾವುದೇ ರೀತಿಯ ಒಂದು ನೆಪ ಇಲ್ಲ. ಈ ವೋಟ್ ಚೋರಿ ನೆಪ ಆಗಿ ಬಳಸ್ತಾ ಇರೋದಷ್ಟೇ. ಇವರು ಆರೋಪಕ್ಕೆ ನಾನು ಆಗಲೇ ಹೇಳಿದ್ದೀನಿ, ಯಾವುದೇ ರೀತಿಯ ಬೆಲೆಗಳಿಲ್ಲ. ನಾವೇನು ಅವರ ಒಂದು ಏನು ಈ ರಾಜ್ಯವನ್ನು ನಡೆಸೋದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ರೀತಿಯ ಒಂದು ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡದೇನೆ ಇವತ್ತು ಬರೀ ಇಂಥ ಒಂದು ಸಮಸ್ಯೆಗಳು ಯಾವುದೇ ಒಂದು ನಿಜಕ್ಕೂ ಒಂದು ನೆಲೆಗಟ್ಟು ಇಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾವ್ರೆ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.